ಏ ಒಳ್ಳೆ ದೇವ್ರಿಗೆ ಬಂದು ಏನಾದ್ರು ಬೇಡ್ಕೊತಿರ್ತಾರೆ. ಹಲ್ಕ ನನ್ನ ಮಗನೇ, ನೀನು ನನಗೆ ದೊಡ್ಡ ಒಂದು 500 ರೂಪಾಯಿ ದಾನ ಮಾಡ. ಇವನು ಏನು ಕೇಳ್ತಾ ಇದ್ದಾನೆ ನೋಡು. ಅವ್ರು 500 ರೂಪಾಯಿ 500 ಕೊಟ್ಟಿದ್ರು ನಮಗೆ. ನೀನು ಬೇಕಾದ್ರೆ ಕೊಂಡ್ರು ರೊಕ್ಕ ಕೊಟ್ಟು ಕೇಳ. ಏನು ಕೇಳ್ತೆ? ಹಲ್ಕ ನನ್ನ ಮಗನೇ 500 ರೂಪಾಯಿ ರೊಕ್ಕ ಕೊಡ. ನಾವೆಲ್ಲ ಹೇಳ್ತೀವಿ, ಒಂದು 200 ರೂಪಾಯಿ ದಾನ ಮಾಡ. ಹೇಳ್ತದೆ 200 ರೂಪಾಯಿ ದಾನ ಮಾಡಲಿ. ಅಣ್ಣ ಅವನು ದಾನ ಮಾಡುವಂತ ವೇಗಿತಿ ಅಲ್ಲ, ಅವ್ನು ಕುಂಡಿಸ್ಬಿಡು ಕೆಳಗೆ. ಇವನು ನಮ್ಮ ಜೋಡಿ ಕುಣಿಸೋನತ್ತೀಯ. ಪಾಪ ಒಳ್ಳೆ ಹುಡುಗಿ ಬೇಕಂತ ಅವನಿಗೆ. ಆ ಹುಡುಗಿಯನ್ನ ತಗೊಂಡು ಮಾಡ್ತೀಯ, ತಲೆ ಒಳಗೆ ಕೂದಲೆಲ್ಲ ಹಲ್ಕ ನನ್ನ ಮಗನೇ ದುಡ್ಡು ಬೇಕಾ ನನಗೆ? ಒಳ್ಳೆ ಹುಡುಗಿ ಬೇಕಾ? ದಾನ ಮಾಡೋ ಕೆಪಾಸಿಟಿ ಎಲ್ಲ ಒಳ್ಳೆ ಹುಡುಗಿ ಕೊಂಡ್ರು 200 ರೂಪಾಯಿ. ಆ ಪವರ್ ಇಂದ ಯಾಕೆ ಬಂದಿದೆ ಇಲ್ಲಿ? ನಿನಗೂ ಎಲ್ಲ ಐತಿ. ನೀನು ನಮ್ಮ ಜೋಡಿ ಬಂದು ಕೊಂಡ್ರು ಭಿಕ್ಷೆ ಬಿಡೋಕೆ ಎಷ್ಟು ಕಲೆಕ್ಷನ್ ಆಗುತ್ತೆ ನೋಡಿಲಿ. ಎಲ್ಲ ತಿನ್ಬೋದು ಇದ್ರೊಳಗೆ. ನಮ್ಮಂತ ಗೊತ್ತಿದೆ ನಮಗೆ. ಕಾರ್ಗಡೆ ಬೆಂಚ್ ಕಾರ್ಗಡೆ ಇದೆ ನಮಗೆ. ಊಟ ಎಲ್ಲಿ ಮಾಡ್ತೀವಿ ಗೊತ್ತಾ? ನಾವು ಊಟ ಎಲ್ಲಿ ಮಾಡ್ತೀವಿ? 5 ಸ್ಟಾರ್ ಹೋಟೆಲ್ ಊಟ ಮಾಡ್ತೀವಿ ನಾವು. ಗೊತ್ತಾ ನಿನಗೆ? ನೀನು 5 ಸ್ಟಾರ್ ಊಟ ಮಾಡ್ತೀರಾ? ಮಾಡ್ತೀನಿ ಅನ್ಕೊಂಡ್ರು. ಅಯ್ಯ ನನ್ನ ಮಗನ ಅಂತ ದುಡ್ಡಿದ್ದಂಗೆ ಅನ್ಸೋದು. ನನ್ನ ಮಗನ 200 ರೂಪಾಯಿ ಕೊಡ. ಹಲ್ಕ ನನ್ನ ಮಗನ 200 ರೂಪಾಯಿ ರೊಕ್ಕ ಕೊಡ. ದಾನ ಮಾಡಿ ನನ್ನ ಮಗನ ಬಾ ನಾವು ಹೋಗೋಣ. ಬೇಬಿ ಸಂಘದಾಗ ಸಾಲ ತಗೊಂಡ್ಬಂದಿನ 20,000 ರೂಪಾಯಿ ಎಲ್ಲ ಅವ್ರಿಗೂ ಕೊಟ್ಟು ನೋಡಿ. ಅದನ್ನೇ ತಕೊಂಡ್ರಿ ಒಂದು 50,000 ರೂಪಾಯಿ ಕೇಳಿದಿಲ್ಲ. ಅವ ನಾನು ಒಬ್ಬರಿಗೆ ಕೊಡ್ಬೇಕಾಗಿದ್ದೆ. ಹೇರ್ ಆಕೆ ಯಾರೋ ಸುಸ್ಮಿತಾ ತೊಗೊಂಡು ನಿನ್ನ ಫ್ರೆಂಡ್, ಅವ್ರಿಗೆ ಏನು ಕೇಳಿರು ಕೊಡಾಕ ತೆಗ್ಸಿದ್. ನಾವು ಈ ಭಿಕ್ಷಕರ ಅವ್ರಿಗೆ 500,000 ರೂಪಾಯಿ ಕೊಟ್ಟು ಎದು ಕೊಟ್ಟು ಹೇಳೋ ಅವ್ರಿಗೆ. ಅವರು ಬದುಕೊಳ್ಳಿ ಬಿಡ. ಅದ ಆಗಲ್ಲ ಸುಷ್ಮಿತಾ, ನೀ ಯಾಕೆ ಹಂಗೆ ಸುಮ್ಮನೆ ಟೈಮ್ ಪಾಸ್ ಕೇಳಿಗ ಜನ ತೆಗಿಬಾರ್ದು. ಟೈಮ್ ಪಾಸ್ ಹಿಂಗೆ ಹಂಗೆ ತೆಗಿಬಾರ್ದು. ಈಗ ಹೊಡ್ಬಿಡ ಅದು ಹೋಗೈತೆ 2,000 ರೂಪಾಯಿ ಹೋಗಿ. ಈಗ ದೇವ್ರು ಬಂದೀವು, ದೇವ್ರಿಗೆ ಬೇಡ್ಕೊಂಡು ವಾಪಸ್ ಹೋಗೋನು. ವಾಪಸ್ ಹೋಗ್ತಾ ಭಿಕ್ಷರ್ಗೆ ಹೊಟ್ಟಿನ ಬೇರೆದಾಗ ಕುಡಿರ್ತಾನೆ. ಮತ್ತೆ ಚೇಂಜ್ ಆಗ್ತಿರ್ತಾವೆ ಶಿಫ್ಟ್ ಅವ್ರಿಗೆ ರೊಕ್ಕ ಕೊಡಬೇಡ. ಬಿಡಲ್ಲ. ಇನ್ನು ಈಗ ನಿನ್ನ ಜೋಡಿ ಅಡ್ಡದ ಬಿಟ್ಟು ನನಗೆ ಭಿಕ್ಷೆ ಬಿಡಲ ಈಗ ಬೇಡ. ಅದರಲ್ಲ ಏನೈತಿ, ಅವ್ರಿಗೆ ಕೋಟಿಗಟ್ಟಲೆ ರೊಕ್ಕ ಸಂಪಾದನೆ ಮಾಡತ್ತಾರಂತ. ಇನ್ನೊಬ್ರು ಲವರ್ಗಳು ಏನಂತಾರು, ನಾನು ಹುಡುಗ ಚಂದ ಇರಲಿ ಹಂಗೆ ಇರ್ತಾರೆ. ನಾನು ಭಿಕ್ಷೆ ಬೇಡ ಕಲ್ಚಾಕ್ರಿ. ಮತ್ತು ಅವ್ರು ಚಂದ ಇದಾರ. ಅದಕ್ಕೆ ಅವ್ರು ಚಂದ ನಾ ಸುಮಾರು ಭಿಕ್ಷೆ ಬೇಡ, ಚಂದ ಇದಾರ ಅವ್ರು. ಏನು ಭಿಕ್ಷೆ ಬೇಡ. ಇಲ್ಲಿ ಏನಿದ್ದ ಕೊಡ್ತಾ ಗೊತ್ತು ಬೇಬಿ. ನಿಂಗೆ ಈ ರೀತಿ ನನಗೆ ಮನಸ್ಸಿಗೆ ಮಾಡಬೇಡ, ತಲೆ ಕಡ್ದೈತಿ. ಈಗ ನೀ 2,000 ರೂಪಾಯಿ ಹೊತ್ತು, ಈಗ 52,000 ರೂಪಾಯಿ ತೊಗೊಂಬ ನಿಮ್ಮ ಅಪ್ಪ ಕಡೆ ಇಸ್ಕೊಂಡು ದೇವ್ರ ಗುಡಿ ಬತ್ತ ಬಾ. ಈಗ ಮಾತಾಡ್ತೀನಿ ಬೇಡ. ನೋಡಪ್ಪ ದೇವ್ರೆ, ನಾ ಸುಸ್ಮಿತಾ ಲವ್ ಮಾಡೋಕ್ಕೆ ವಿಷಯಕ್ಕೆ ನಮ್ಮ ಹುಡುಗಿ ಗೊತ್ತಾಗ್ಬಾರ್ದು. ಎರಡು ಕಡೆ ಬಿಸ್ನೆ ಮಾಡತ್ತೀನಿ. ನೋಡಿದ್ರೆ ನೀನು ಎಲ್ಲ ಕಾಪಾಡಬೇಕು. ಭಿಕ್ಷಾದ್ರೆ 5,000 ಅಲ್ಲ 10,000 ಕೊಡ್ತೀನಿ. ಆದ್ರೆ ಈ ಕಡೆ ಹಂಗಾರೆ ಮಾಡಿ 60,000 ರೂಪಾಯಿ ಇಸ್ಕೊಂಡು ಗೋವಾಕ್ಕೆ ಹೋಗೋ ಲೆಕ್ಕೈತಿ. ಎಲ್ಲ ನೀನು ಆಶೀರ್ವಾದ ಪಡ್ತೀನಿ. ಏನು ಮಾತಾಡ ಅಂದ್ರೆ ನಿನ್ನಂತ ಹುಡುಗಿ ನಮ್ಗೆ ಸಾಹಿತ್ಯಕ್ಕೂ ಆದ್ರೂ ಸಿಗೋದಿಲ್ಲ ಅಂತ ಬಿಡ್ಕೋ ದೇವ್ರ ಕಡೆ ಬಿಡ್ಕೊಳತ್ತೀನಿ. ಬೇರೆ ನನಗೆ ಇಕ್ಕೆ ಹುಡುಗಿ ಸಿಗಲಿಪ್ಪ, ನಿನ್ನ ಕಡೆ ಇದ್ದ ಬಿಡ್ಕೋತೀನಿ. ನೋಡ್ಬಿಡ್ರಿ ಎಲ್ಲ ಒಳ್ಳೇದು ಮಾಡು. ಈಗ ನಾನು ನಿಂದ ಬೇಕು ಬಿಡ್ಕೊತೀನಿ. ಯಾಕಂದ್ರೆ ನೀನು ನನ್ನ ಲವ್ ಮಾಡತ್ತೀನಿ. ನಾನೀಗ ಫುಲ್ ಕ್ಲೋಸ್ ಆಗಿ ಒಂದು 60,000 ರೂಪಾಯಿ ಮತ್ತು 10,000 ರೂಪಾಯಿ ಜಾಸ್ತಿ ಬಂದಿ. ಯಾಕೆ ಅಂದ್ರೆ ಈಗ ಐಫೋನ್ ತೊಗೊಂಬನ್ನಿ ತಗೋ. ಮತ್ತು ನಮ್ಮ ದೋಸ್ತರಿಗೆ ಮತ್ತು ಅಲ್ಲೊಂದು 2,000 ಇಲ್ಲೊಂದು 2,000 ಸ್ವಲ್ಪ ಖರ್ಚು ಆಗ್ತದೆ. ಅದಕ್ಕೆ ಯಾಕೆ ಸುಷ್ಮಿತಾ ಕಡೆ ಇಸ್ಕೊಳ್ಳಿ. ಸುಸ್ಮಿತಾ ಯಾಕೆ ನಿಮ್ಮ ಫ್ರೆಂಡ್ ನನಗೆ ಕೊಡ್ತಾವು? ಮತ್ತು ನೀ ಆಕಿನ ಸಲುವಾಗಿ ರೊಕ್ಕ ತೆಗೆಸ್ಕೊಂಬಂದಿಲ್ಲ. ಇಲ್ಲಿ ದೇವ್ರ ಗುಡಿ ಐತಿ, ಇಲ್ಲಿ ಬೇಡ. ಈ ಕಡೆ ಸೈಡ್ ಹೋಗಿ ಮಾತಾಡೋದು ಬೇಡ. ಈಗ ನೋಡ್ತೀವಿ, ನಾನು ನಿಮಗೂ ಮಾತು ಹೇಳ್ಕೊಡು ಸೀರಿಯಸ್. ಅದು ಮತ್ತೆ ಒಮ್ಮೆ ಇದು ಮಾಡ್ಕೊಬೇಡ. ಇಲ್ಲ ಹೇಳ. ಈಗ ಅಕಸ್ಮಾತ್ ನಾನು ಒಂದು ಹುಡುಗಿ ಬಂದ ಐ ಲವ್ ಯು ಅಂದ್ರೆ ನೈ ಮಾಡಲಿ ಹ್ಞೂ ಅಲ್ಲೇ ನೀನು ಏನು ಮಾಡೋ ಅನ್ಸತ್ತೆ? ಹ್ಞೂ ಅಲ್ಲೂ ನಾ ಬ್ಯಾಡ ಅಂತಾನೆ. ಯಾಕಂದ್ರೆ ನೀದಿಲ್ಲ. ಮತ್ತೆ ಹಂಗಿದ್ದ ಮತ್ತೆ ನನಗೆ ಯಾಕೆ ನಾ ಹ್ಞೂ ಅನ್ಲಿ ಬೇಡ ಅನ್ಲಿ. ಮತ್ತೆ ನಾವು ಯಾರ್ಯಾರ ಬಂದ್ರೆ ನಾ ಹ್ಞೂ ಅನ್ಲಿ. ಅವ್ನು ಬೇಡ. ಮತ್ತೆ ನನಗೆ ಕೈ ಕೆಡಿಸ್ಬೇಡ. ಮತ್ತೆ ಸುಮ್ಮಿರ್ಬೇಕು. ಬಿಬಿ ಈ ಗುಡಿ ನೋಡಿದ್ರ ಕಲ್ಲಿನ ಕಟ್ಟಾರ ನಮ್ಮ ಅಜ್ಜ. ಮಜ್ಜ ಅಲ್ಲಿ ಭಿಕ್ಷುಕರು ಕೊಡೋಕ ರೊಕ್ಕ ಇಲ್ಲ ನಿನ್ನ ಕಡೆ. ನನಗೆ 50,000 ರೂಪಾಯಿ ಕೇಳತ್ತೀನಿ. ಹಾಂ, ನಿನ್ನ ಗುಡಿ ಏನು ಕಟ್ಟಿಸ್ತಿ? ಈಗ ವಾಚ್ ಕೊಡ್ತೇನೆ. ಎಷ್ಟು ಕೊಟ್ಟರೆ ಕೊಡ್ತೇವೆ? 300 ರೂಪಾಯಿ. 3 ಲಕ್ಷ ಕೊಟ್ಟಿಲ್ಲ 300 ರೂಪಾಯಿ. ಹಾಂ, ಹೊಸ ಮಾಡಬೇಡ. ಮಾತುಗಳು ಈಗ ಈಗ ಹೆಂಗಾರ ನಿಮ್ಮ ಅಪ್ಪ ಅಂತ ಆಸ್ತಿ ಇರ್ತೀರಿ ಫುಲ್. ಆಸ್ತಿ ನನ್ನ ಸಂಬಂಧ ಮಾಡ್ಯಾರ, ನಿಮ್ಮ ಬಿಟ್ಟು ಇದ್ರ ಸಂಬಂಧ ಮಾಡಿಲ್ಲ. ಈಗ ನಾನು ನೀನೀಗ ಮದುವೆ ಆದ ಇರ್ತಕ್ಕ
ಒಂದು ನಂದು ಹಾಕತ್ತದ ಇನ್ನ ನೀ ಮದ್ವಿ ಆಗ ಆಮೇಲೆ ನಿಂದ ಆಗ್ತದೆ. ಈಗ ನಮ್ಮ ಮದುವೆ ಸದ್ದ ಆಗ್ಬೋದು ಮನಸ್ಸು ಬಿಡ ನೆನ್ಪಿಡ್ಕೊಂಡ್ ಮತ್ತೆ ಹಾ ಆಗ. ಆದ್ರೆ ನಿಮ್ಮ ಅಪ್ಪಂದು ಕೇಳ್ಬೇಕು ನಿಮ್ಮ ಅಪ್ಪನ ಮಾತು ಅಂದ್ರೆ ಪಾಪ ವಯಸ್ಸದು ಹೋಗಿರ್ತೈತಿಲ್ಲ ನಮ್ಮಪ್ಪ ವಯಸ್ಸಾಗಿಲ್ಲ ಇನ್ನ ಹ್ಯಾಂಡ್ಸಮ್ ಅದ ನಮ್ಮಪ್ಪ. ಅನ್ಸಬ ಈಗ ನಿಮ್ಮ ಅಪ್ಪ ಕಡೆ ನಾ ಮದುವೆ ವರದಕ್ಷಿಣೆ ರೇಟ್ ಕೊಡ್ಬೋದು ಅಂದಾಗ ವರದಕ್ಷಿಣೆ ಕೊಡಲ್ಲ. ನಾನು ಒಂದ್ ಬಂಗಾರ ಇದ್ದಂಗ ನಮ್ಮಪ್ಪ ಅವೇ ವರದಕ್ಷಿಣೆ ಕೊಡ್ತಾನ. ನಾವು ಬಂಗಾರ ಬೇಡ ನನಗೆ ಆಸ್ತಿ ಅದ ಅಂದ್ರೆ ಸ್ವಲ್ಪ ಅದ ವರದಕ್ಷಿಣೆ 5 ಲಕ್ಷ 10 ಲಕ್ಷ ಒಂದು ಕಾರ್ ಗಾಡಿ ಅಂದ್ರೆ ನನಗೆ ನೀವು ನಿಮ್ಮ ಮದುವೆ ಹಾಕಲ್ಲ ನನಗೆ ಒಂದು ಮಹೇಂದ್ರ ತಾರ್ ಬೇಕು, ಒಂದು ಪಡ್ಡು ಬುಲೆಟ್ ಐತ್ಲ ಆ ಗಾಡಿ ಬೇಕು, ಮತ್ತು ಹಿಂಪು ತೊಡಿತಲ್ಲ ಅದೊಂದು ಗಾಡಿ ಇಂತ ಸಾಕು ಸಾಕ ಮತ್ತೆ ಒಂದು ಹಿಂಗೆಲ್ಲ ನಿಂದ ಇತ್ತಂತ ತಿಳ್ಕೊ, ಅಷ್ಟು ಕ್ವಾಲಿಟಿ ನಿನ್ ಕಡೆ ಇಟ್ಕೋ. ನಮ್ಮಪ್ಪ ಎಲ್ಲ ಕೊಟ್ಟು ಮಾಡ್ಕೊಡ್ತಾನ ನಿಂಗೆ ಮದ್ವಿ. ಮತ್ತೇನ ಈಗ ನನ್ನ ಕಡೆ ನಾಟ್ ಕ್ವಾಲಿಟಿ ಇಲ್ಲ ಇಲ್ಲ ನಿನ್ನ ಹುಡುಗಿ ಭಿಕ್ಷುಕರು ಮಾಡ್ಕೋತೀನಿ ನಾನು. ಈಗ ನಿನ್ನ ನೀವ್ ಅಲ್ಲಿ ಹಂಗೆ ಅಂದ್ರೆ ಹೇಳ, ನಾ ಭಿಕ್ಷುಕರನ್ನ ಮಾಡ್ಕೋತೇನೆ. ನಾವು ಅಲ್ಲಿ ಅಂದ್ರೆ ಅವ್ನು ಮಾಡ್ಕೋತೀನಿ. ನನ್ನಲ್ಲಿ ಏನು ಕಮ್ಮಿ ಆಗೈತೆ ಅಂತ ಬೇರೆ ಕಡೆ ಹಾಕೊಂಡು ನಿಂಗೆ ಮಾಡ್ತೀನಿ. ಜವಾಬ್ದಾರಿನೇ ಇಲ್ಲ, ನಾ ಏನ್ ಮಾಡ್ಲಿ ಹೇಳ? ಯಾವಾಗ್ಲೇ ರೊಕ್ಕ ಜವಾಬ್ದಾರಿ ಅಂದ್ರೆ ಕೇಳ್ತೀನಿ, ನಂಗ್ ಅದು ಕೊಡ್ಸ ಇದು ಕೊಡ್ಸು ಅಂತ ಹೇಳ್ತಿ. ಅಂದ್ರೆ ನೀ ಲೆಕ್ಕ ಪಕ್ಕ ಇದುವರೆಗೂ ಒಂದು ಚಾಕ್ಲೇಟ್ ಕೊಡ್ಸಿ ಮಾಡಿ ತಿಂದಿಲ್ಲ ಇಲ್ಲ. 10 ರೂಪಾಯಿ ತಂದು ಕೊಟ್ಟೇನಿ. ಹಾ ಈಗ ಬೇಕು ನಮ್ಗೆ, ಈಗ ಬೇಕು. ಈಗ ಸದ್ದ ಈಗ ಸುಷ್ಮಿತಾ ಈಗ ಚಾಕಡೆ ತೊಗೊಂಬರ್ತ ಹೋಗಿ ನೋಡಿ ತಂಗಡಿ ಸುಷ್ಮಿತಾನ ಯಾಕೆ ಹೆಸರು ತೆಗಿತಿ? ಸುಷ್ಮಿತಾನ ಯಾಕೆ ಹೆಸರು ತೆಗಿತಿ? ಯಾಕೆ ಹೆಸರು ಯಾಕೆ ತೆಗಿತಿ? ಅಂದ್ರೆ ಆಕಿ ಸ್ವಲ್ಪ ಮಾನ್ನಿ ಫೋನ್ ಹಚ್ಚಿದ್ಲ ಹಿಂಗ್ರಿ ಅಣ್ಣ ಮತ್ತೆ ನಮ್ದು ಹುಡುಗ ಅಣ್ಣ ಅಲ್ಲ, ನಿಂಗ್ ಬೇಬಿ ಅಂತ ಕರಿತಾಳ ಆಕಿ, ನಂಗ್ ಗೊತ್ತೈತಿ. ಅಕ್ಕನ ಬೇಬಿ ಅಂತಾಳು. ಹಾ ನೀ ಬೇಬಿ ಅಂತಿ ಹಂಗಂದ್ರೆ ಬೇಬಿ ಬೇಬಿ ಈಗ ಏನ ಅಂದಿನಿ ಈಗ? ಇಲ್ಲ ನೀ ಏನ ಅಂದಿ ಈಗ? ನಾ ಸಿಟ್ಟು ಮಾಡ್ಬಾರ್ದು ಈಗ 2026 ಲವರ್ಸ್ಗಳು ಒಂದಾಗ್ಬೇಕು, ದೂರ ಆಗ್ಬಾರ್ದು. ನಾ ದೂರ ಆಗ್ತೇನೆ, ನೀ ಹಿಂಗ್ ಮಾಡತ್ತೆ ಅಂತ ಇಟ್ಕೊಂಡ್ಬಿಡ್ತಾನ. ಇಲ್ಲ ನಾ ಹೋಗ್ತೇನೆ. ಈಗ ನಾನು ನಿನ್ನ ಎಷ್ಟು ಪ್ರೀತಿನ ನೀ ಎಲ್ಲ ನಾಟಕ ಮಾಡ್ತೀನಿ, ನಾ ಹೋಗ್ತೇನೆ. ಇಲ್ಲ ಇಲ್ಲಿ ಈಗ ಅಂದ್ರೆ ನಾ ಬಿಟ್ಟು ಹೋಗುದು ಮಾಡ್ಬಾರ್ದು. ನೀ ಮತ್ತೆ ಬಿಟ್ಟು ಹೋದತ್ತುಕ ನಾ ಡೈರೆಕ್ಟ್ ನಾ ಬಿಟ್ಟು ಹೋದಿ ಅಂದ್ರೆ ನಿಂಗೆ ಏನು ಇಲ್ಲ ಇಲ್ಲ. ನೀನ್ ಅಲ್ಲೇ ಹೋಗ್ಕೊಂಡ್ರದಕ್ಕೆ ರೋಡ್ ಮೇಲೆ ಇಷ್ಟಾಗತ್ಲೆ ಶುರು ಕುಡ್ತಿಲ್ಲ ಮತ್ತು ಶೆರೆ ಕುಡಾತಿ ಇಲ್ಲ ನೀ ಬಿಟ್ಟು ಹೋದ ಮತ್ತೆ ಈಗ ನೋಡೋಣ ಕುಡ್ದೆ ಕುಡ್ದಿಲ್ಲ. ಈಗ ದೇವಸ್ಥಾನಕ್ಕೆ ಬರ್ಬೇಕಂತ ಕುಡ್ದು ಬಂದಿಲ್ಲ. ಒಂದು ಬೀರ್ ಅಟ್ಟ ಕೊಡ್ತಾನೆ ಮತ್ತೆ ಮತ್ತೆ ಕೊಡ್ತಾನೆ. ಅದಕ್ಕೆ ಸುಷ್ಮಿತಾ ಕೊಟ್ಲ ರೊಕ್ಕ. ಸುಸ್ಮಿತಾ 50 ರೂಪಾಯಿ ಮಾಡ್ಯಾಳ, ಅದ್ರಲ್ಲಿ 200 ರೂಪಾಯಿ ಮಾಡಿ. ಈಗ ನೀನು ಕುಡಿಯೋಕದು ನಾ ರೊಕ್ಕ ಕೊಡೋದಿಲ್ಲ. ಇಲ್ಲ ಈಗ ಬಾ ನಾನು ಕರ್ಕೊಂಡು ಹೋಗ್ತೀನಿ. ಈಗ ಬಾ ನಿಮ್ಮ ಅಪ್ಪಗೆ ಮದುವೆ ಮಾಡಿಸ್ಬೇಕು ನನಗೆ ಕೊಟ್ಟ. ಈಗ ಬೇಬಿ ಅಂತಲ್ಲ ಹೇಳಿ ನಂದ ಮೂಡ ಕೆಡಿಸ್ಬೇಡ. ಈಗ ನಾವು ಗುಡಿಗೆ ಹಾಕೊಂಡು ಅಂದ್ರೆ ಈಗ ನಿನಗೆ ಇದು ಕರ್ಕೊಂಡು ಹೋಗ್ಬೇಕು ನಿನ್ನ ದುವಾಕ. ಅಯ್ಯೋ ನಿಮ್ ತಮ್ಮನ ಮಾಡಿಸ್ಬಿಡಾತಿ ತಮ್ಮ ನಮ್ಮ ಈಗ ಅಂದ್ಬಿಡು. ಈಗ ಗೋವಾದಾಗ ಹೋಗಿ ಅಲ್ಲಿ ದೊಡ್ಡ ಸಮುದ್ರಾಗ ಅದು ಹೋಗಿರ್ತಿಲ್ಲ ಬೀಚ್ ಒಟ್ಟು ಹಿಂಗೆ ಹೋಗಿ ಡೈ ಹೋಗುದ ಈ ಸೈಡಿ ಎಲ್ಲ ವಿಡಿಯೋ ಮಾಡ್ಕೊಂಡ್ಬರ್ಬೇಕಂತ ನಂದು. ಈಗ ಸುಷ್ಮಿತಾನ ಕರ್ಕೊಂಡು ಹೋಗಿ. ಸುಸ್ಮಿತಾ ಅಲ್ಲ ಆಕಿನ ನಾ ಕರ್ಕೊಂಡು ಹೋಗ್ತೀನಿ ಇವತ್ತು. ನಾನು ನೀ ಏನಂದಿಲ್ಲ ಈಗ? ಇಲ್ಲ ಅದು ನೀ ಏನ ಅಂದಿ ಈಗ? ಏನಂದಿ? ಅಂದ್ರ ಬುಕ್ ಮಾಡ್ಬೇಕ, ನಾಳೆ ಹೋಗ್ಬೇಕಲ್ಲ ಟ್ರೈನಿಂದ. ಅದಕ್ಕೆ ಬೇರೆ ಹೇಳಿಲ್ಲ. ನೀವು ಅನ್ಸ್ಕೊ ನಾನು ನಿನ್ನ ಮೇಲೆ ಇವತ್ತು ನೀನು ಅನ್ಕೊ ನಾ ನನ್ನ ಮೇಲೆ ನೀನು ಬಿಡ. ನಿನ್ನ ಮೇಲೆ ನಾನು ಇಟ್ಕೊಂಡು ಹೇಳ. ನನ್ನ ಮೇಲೆ ನಾ ಹಾಕೊಂಡು ನಾ ಸತ್ತಕೊಂಡು ನಿಮ್ಮ ಅಪ್ಪನ ಮೇಲೆ ನಾನು ಮಾಡ್ತೇನೆ. ಬರಪ್ಪ ಎಲ್ಲ ಇವಾಗವು ಈಗ ಆಕೆ ಸುಷ್ಮಿತ ಅನ್ಬಿಟ್ಟು ಆಕೆನಾಗತ್ತೆ ಯಾಕತ್ತು. ಈಗ ನಾನು ನೀನು ಎರಡು ಚಂದ ಮುಂದೆ ಈಗ ನನಗೊಂದ ನಿನಗೆ ಮಾತ್ರ ಹಗಲ ಮೇಲೆ ನನಗೆ ತಲೆ ಕಡ್ದೈತಿ. ಅಯ್ಯೋ ಸಪ್ಪತ್ತು ಬಾ ಇಬ್ರು ಗೋವಾಕ್ಕೆ ಹೋಗ್ಬಿಡು. ನನಗೊಂದು ಇನ್ನೊಂದು ವಿಚಾರ ಐತಿ. ಆ ಭಿಕ್ಷುಕರು ಎಷ್ಟು ಅವರು ಕಾಣಕತ್ತಿ ಸೇಮ್ ಅವ್ರ ಗೊತ್ತ ಕಾಣಂತ. ಅಲ್ಲೇ ಕುಂತು ಬಿಡ. ಅವರಲ್ಲಿ ನಾ ಇಲ್ಲ ನಾ ಬೇರೆ ಅವ್ರ ತಳಗದನ್ನ ಇಂಟರ್ನ್ಯಾಷನಲ್ ಇಲ್ಲ ಅವ್ರ ಮ್ಯಾಲದಾರ ನೀನ ಕೆಳಗದಿ. ನೆನಕೆ ದಮ್ಮದಾರ ಅವ್ರ ಇಲ್ಲ ನೆನಕೆ ಹೈಟ್ ದಾರ ಹೈಫೈ. ಅವ್ರ ಕಡೆ ರೊಕ್ಕ ಭಾಳ ಐತಂತ. ನನ್ನ ಕಡೆ ಹಾಕಿಲ್ಲ. ನಿನ್ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ತೋರಿಸ್ದಂಗ ನೋಡ್ತೇನೆ. 50 ಕೋಟಿ ಐತಿ. 50 ಕೋಟಿ ಮತ್ತೆ 50 ಕೋಟಿ ಇದ್ರೆ ನನಗೆ 50,000 ರೂಪಾಯಿ ನೀ ಯಾಕೆ ಕೇಳತಿ? ಅಂದ್ರೆ ಈಗ ಐತೆ ಅಂತಂದ್ರೆ ನಾವು ತೋರ್ಸ್ಕೊಂಗಲ್ಲ ಅಂತಾರೆ. ಹುಡುಗಿನ ಈಗ ನಾನು ಪ್ರೀತಿ ಮಾಡತ್ತೆ ನಿನ್ನ ಕಡೆಯಿಂದ ಏನು ಇಸ್ಕೋಬೇಕಾ? ಈಗ ಪ್ರೀತಿಯಿಂದ ನಾನು ನಿನಗೆ ಕೊಡ್ಬೇಕ, ನೀ ಪ್ರೀತಿಯಿಂದ ಕೇಳಬಾರ್ದ. ಈಗಿನಕ್ಕಿಂತ ಆಕೆ ಸುಸ್ಮಿತಾನ ಪಾಡಿದ್ಲಪ್ಪ. ಅಂದ್ರೆ ಸುಸ್ಮಿತಾ ಫೋನ್ ಹಚ್ಚಾತಿದ್ಲು ಸ್ವಲ್ಪ ಫೋನ್ ಮನ್ಯಾಗ ಬಿಟ್ಟು ಬಂದೇನಿ. ಈಗ ಟೈಮ್ ಆಗೈತೆ, ಆಕೆ ಈ ಟೈಮ್ ಕೊಂಡು ಹೋಗ್ಬೇಕಾಗೈತೆ. ಬಾ ಹೋಗಿ ಜಲ್ದಿ. ಇವ್ನು ಭಿಕ್ಷೆ ಬಿಡ್ರಿ 500 ರೂಪಾಯಿ ಹಾಕಿ ಹೋಗ್ಯಾರು. ದುಡ್ದು ಏನೋ ಗೋಸೈತೆ. ನಾವು ಇದೇ ಉದ್ಯೋಗನ ಚಲೋ. ನಾವು ಕಾರ್ ಹಿಡಿದು ತಿರುಗಾಡ್ತಾರಪ್ಪ. ಅಷ್ಟೇ ಹೋಟೆಲ್ದಾಗ ಊಟ ಮಾಡ್ತಾರ. ಇದೇ ಬೆಸ್ಟ್ ಅನ್ಸತ್ತೆ ಗಪ್ಪ. ಇದನ್ನ ಉದ್ಯೋಗ ಮಾಡಿ ನಾವು ಇನ್ನು ಈಗ ಜಗಾಡೋದು ಮೂಡಿಲ್ಲ. ಸುಮ್ಮ ಜಗಾಡ್ತಕ್ಕ ಹೋಗ್ಬೇಡ. ಸುಮ್ಮ ಹೋಗು ನಿನ್ನ ಮನೆಗೆ ವಾಪಸ್. ಏನು ಬಿಸಿಲು ಒಂದು ಭಾಳ ಐತಿ ನೋಡ. ನೀರು ಒಂದು ಮಾತು ಕೇಳ. ಅಮ್ಮ ತಾಯಿ ಭಿಕ್ಷೆ ಕೊಡ್ರಿ.
ಮಕ್ಕಳು ಹಾಕಾರ ಮಕ್ಳು ಒಳಗ್ ಹೋಗೋ ಮುಂದೆ ಭಿಕ್ಷೆ ರೊಕ್ಕ ಹಾಕ್ಬೇಕು ಹೊರಗೆ ಬರೋ ಮುಂದೆ ರೊಕ್ಕ ಹಾಕ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಐತೆ ಅಂತ ತಿಳ್ಕೊಂಡೆ ನಮ್ದು ನಾವು ಬೇರೆ ರೀ ಅವ್ರಿ ಆದ್ರೆ ಅವ್ರ ನೀ ಬೇರೆ ನಾವು ಬೇರೆ ರೀ ಒಂದ್ 20 ಜನ ನಿಮ್ಮ ಇವರೇ ಎಲ್ಲಾರು ಒಂದೇ ಇದ್ದಿರ್ಬೇಕ್ರಿ ಇವ್ರು ನೋಡವ್ರ ನೀವು ಕುಡಿದ್ರಕ್ಕ ನೀನು ಒಬ್ಬನ ಕುಂತ ಬಿಡಿಲೆ ನಾನು ಕುಡುದಲ್ಲ ಇಂಟರ್ನ್ಯಾಷನಲ್ ದಿವ್ಸಕ್ಕಾರ ನಾವು ಒಂದ್ ಕೂತಿವ್ರ 50,000 ರೂಪಾಯಿ ತನಕ ಹೇಳಂಗ್ರಿ ನಾವು ನೀವು ನಮಗ ಕೊಟ್ಟು ಬಿಡ್ರಿ ನಾವು ಐತಿವತ್ತ ಬಾ 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 ಅಲ್ರಿ ಏನ್ ನನಗೆ ಭಿಕ್ಷುಕರು ರೊಕ್ಕ ತಗೋತಾರ ಯಾರ ಏಯ್ ಭಿಕ್ಷಕರ ನೀನು ನಾನು ಅಟ್ಟ ನಾವು ನಮ್ಗಿಂತ ಕೀಳ್ಮಟ್ಟಕ್ಕೆ ಬರ್ತೀರಿ ನೀವು ನಮ್ಗಿಂತ ಕೀಳ್ಮಟ್ಟಕ್ಕೆ ಬರ್ತೀರಿ ಕೀಳು ಮಟ್ಟಕ್ಕಲ್ಲ ಈಗ ಭಿಕ್ಷಕ ನೀನು ನಾನು ಅಷ್ಟಕ್ಕ ನೀ ರೊಕ್ಕಕ್ಕೆ ಏನ್ ಕೊಡತ್ತು ಪಟಕ ರೊಕ್ಕ ಹೆಂಗ ನಮ್ಗಿಂತಲೂ ಅಲ್ಲ ನಮ್ಗಿಂತ ಕೀಳ್ಮಟ್ಟಕ್ಕೆ ಬರ್ತೀರಿ ಹಾಕಿ ನೀವು 5 ರೂಪಾಯಿ ಅನ್ನತ್ತಾರ ಮೊದ್ಲ ಕೊಟ್ಟು ಬಿಡ ಮೊದ್ಲ ನಿಂಗೆ ರೊಕ್ಕ ಬರಂಗಿಲ್ಲ ಮಾತಂದ್ರೆ ಆಗ್ಬಿಡುದಿಲ್ಲ ನಿನ್ನ ಮಾತು ಟೋಪಿ ತೊಗೊಂಡು ಹೋಗ್ಬಿಡ್ತು ಮಾತ್ರ ಆ ಕಡೆ ಅಮ್ಮ ಬಾ ಹೋಗೋಣ ನನಗೆ ಇವ್ರೆ ಅವ್ರು ಬಿಟ್ಟು ಹೋಗ್ಯಾರ ಒಂದು 5 ರೂಪಾಯಿ ಕೊಡ್ರಿ ಕೊಡು 1000 ಕೊಡು ಕೊಡ ನಿನಗೆ ಏನೋ ಸಿಹಿ ಸಂಪತ್ತು ಹೇಳ್ತಕ್ಕ ಕೊಡ ಹೋರಿ ನೀನ್ ಬಂತಿ ಇವತ್ತು ಓ ಲಕ್ಷ್ಮಿ ಏ ಪೈಲ ಭಿಕ್ಷೆ ಕೇಳುದಪ್ಪ ಪ್ರಾಕ್ಟೀಸ್ ರೊಕ್ಕ ಅದಲ್ಲ ಎಲ್ಲ ಕ್ಲಾಸಿಗೆ ಹಚ್ಚ ಬರೋಗ ಇನ್ನ ಹೊಸ್ತಾಗದನ ಏನ ಏನ್ ಹೊಸ್ತಾಗಿರ್ತಿ ಅವನ ಕುಂಡಿಸಿ ಹೋಗಿ ಎಷ್ಟು ಭಿಕ್ಷೆ ಬೇಡ ಎಷ್ಟು ಗಾಳಿ ಮಾಡಿ ಆಂಬಲ್ ನೋಡೋಣ ಬರೋ ಆಂಬಲ್ ನಾವು ಸೂರ್ಯ ಅವಾಗ ಒಂದು ಹೋಗಿ ರಿಸಸ್ ಹೋಗಿ ಅಂತ ಹೇಳಿ ನಾಷ್ಟ ಬಂದು ಪದಸಿರಿ ಭಾರಿ ಐತಿ ನಮ್ದು ಒಂದು ಸುಸ್ತಾತ ನಡಿ ಕೇವನು ರೊಕ್ಕ ಭಾಳ ಮಾಡ್ಯಾನ ಏ ಭಾಳ ವರ್ಕ್ ಮಾಡ್ಯಾರಪ್ಪ ನಂಬಿಕೆ ಐತೆ ಮಾಡ್ಯಾನ ಅಯ್ಯೋ ನಾನು ಟೇಪ್ ಇಲ್ಲ ನಿನ್ ಚಾಸ್ಮಾ ಹೊತ್ತಲಾಗ ಬಿಟ್ಟು ಬಂದಿ ಆಂಬಲ್ ಹೋಗೋ ನೀನು ಓ ಕಸ್ಕೊಳಕತ್ತಿದ ವೇಟರ್ ಅಣ್ಣ ಪಾದ ಹೋಗ್ಲಿ ಹೊಸಾಗ ಹೆಂಗ ದುಡ್ಡು ಬಂದಾವ ತೊಗೊಂಡ್ಬಿಡ್ನು ಚಲೋ ಮಾಡ್ಯಾನ ನಡಿ ಬಾ ಚಲೋ ಮಾಡಿ ಬಾ ಏ ನಾವು ನೀವು ಬೆನ್ ಹತ್ತಿ ಬರ್ತೀವಪ್ಪ ಎಲ್ಲಿ ನಮ್ಮ ದುಡಿಯಾಕ ನೀವು ಅಲ್ಲೂ ನಮ್ಮ ಬಿಸ್ನೆಸ್ ಭಾಳ ಚಲೋ ಐತದೆ ಏ ಭಾರಿ ಐತಿ ಎಲ್ಲರಿಗೂ ನಮಸ್ಕಾರ ನಾವು ವಿಡಿಯೋ ಮಾಡಿದ ಕಾರಣವೇನೆಂದರೆ ನಾವು ಭಿಕ್ಷುಕರನ್ನು ಯಾರು ಕೀಳಾಗಿ ನೋಡಬೇಡ್ರಿ ಮತ್ತು ಭಿಕ್ಷುಕರು ಹೀಗೆ ಇರ್ತಾರೋ ಹೀಗೆ ಮಾಡ್ತಾರಂತ ಯಾರು ನಿಮ್ಗೆ ಎಷ್ಟು ಕೈಲಾದ ಮಷ್ಟಿಗೆ ಸಹಾಯ ಮಾಡಿರಿ ಹೀಗೆ ಇರ್ತಾರಂತ ಯಾರು ಕೇವಲಾಗಿ ಮಾತಾಡಬೇಡ್ರಿ ನಿಮ್ಮಲ್ಲಿ ಕೈಲಾದಷ್ಟು ಅವ್ರಿಗೆ ಕೊಟ್ಟಿಕರಿಂದ ಸಮಾಧಾನ ಹೋಗುತ್ತೆ ಬರ್ರಿ ದಾನ ಧರ್ಮ ದಾನ ಧರ್ಮ ಮಾಡ್ರಿ ಅಂದ್ರೆ ಅವರು ಸರಿ ಇರ್ತಾರೋ ಯಾಕಂದ್ರೆ ಮನಿ ಮಠದಿಂದ ಹೊರಗೆ ಹಾಕಿರ್ತಾರೋ ಅವರು ನಮ್ಮನ್ನು ನಂಬ್ಕೊಂಡು ಬಂದು ಭಿಕ್ಷೆ ಬಿಡ್ತಿರ್ತಾರೋ ಅವ್ರಿಗೆ ನಿಮ್ಗೆ ಸಾಧ್ಯ ಕಟ್ಟಿ ನಿಮ್ಗೆ ಸಾಧ್ಯದಷ್ಟು ಅವ್ರಿಗೆ ದಾನ ಧರ್ಮ ಮಾಡಿ ಯಾರನ್ನು ಕೀಳಾಗಿ ನೋಡಬೇಡಿ ನೋಡ್ಕೊಬೇಡ್ರಿ. ನಮಸ್ಕಾರ